ಹೆಸರನ್ನ ಮಾಡಿಕೊಂಡಂಥವ್ರು. ಹೀಗಾಗಿ ಯಡಿಯೂರಪ್ಪನವರು ಬಿ ಜೆ ಪಿಗೆ ಅನಿವಾರ್ಯ ನಾಯಕ. ಇದರಲ್ಲಿ ಎರಡು ಭಾಗಿಲ್ಲ, ಎರಡು ಮಾತಿಲ್ಲ. ಹೇಗಪ್ಪ ಅಂತಂದರೆ ಇವತ್ತಿನ ವಿರೋಧಿ ಬಣ ಆಗಿರ್ಬೋದು, ಅವರ ಅದೇ ಕಾಲಕ್ಕೆ ಅವರ ಅಲಿಪ್ತ ನೀತಿಯನ್ನು ಅನುಸರಿಸುವ ಅವರ ಇನ್ನುಳಿದ ಮಿತ್ರರಾಗಿರ್ಬೋದು, ತಟಸ್ಥ ನೀತಿಯನ್ನು ಅನುಭವಿಸುವಂಥವ್ರು ಅಥವಾ ತಟಸ್ಥ ನೀತಿಯನ್ನು ಅಳವಡಿಸ್ಕೊಂಡಂಥವ್ರು ಇರ್ಬೋದು. ಅವರಿದ್ದಂಥವ್ರು ಹೇಗಾದರೂ ಒಟ್ಟಲ್ಲಿ ಅವ್ರಿಗೆ ಬೇಡ ಆಗಿದ್ದಾರೆ ಯಡಿಯೂರಪ್ಪನವ್ರು. ಇನ್ನೊಬ್ಬ ನಾಯಕ ಬರಲಿ, ನಮ್ಮಲ್ಲಿ ಯಾರಾದರೂ ನಾಯಕರಾಗಲಿ, ಒಂದೇ ಕುಟುಂಬದ ನಾಯಕ ಮುಂದಿರೋದು ಬೇಡ ಅನ್ನುವಂಥ ಒಂದು ಮನಸ್ಥಿತಿ ಭಾಳಷ್ಟು ಜನರಲ್ಲಿ ಇದೆ. ಹೀಗಾಗಿ ಯಡಿಯೂರಪ್ಪನ ವಿರೋಧಿಗಳು ಒಂದು ರೀತಿ ಒಬ್ಬರು ತಟಸ್ಥರು, ಇನ್ನೊಬ್ಬರು ವಿರೋಧಿಗಳು ಕುಡ್ಕೊಂಡು ಅವ್ರು ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಅವರೆಲ್ಲರಿಗೂ ಅವರು ಏನಪ್ಪ ಅಂತಂದ್ರೆ ಇಡೀ ರಾಜ್ಯದ ನಾಯಕತ್ವವನ್ನು ಯಡಿಯೂರಪ್ಪನ ಮಟ್ಟದಲ್ಲೇ ತೋರಿಸೋಂಥ ಒಬ್ಬ ನಾಯಕರು ಅವರು ಇಲ್ಲ ಅನ್ನೋದು ಮಾತ್ರ ಅಷ್ಟೇ ಸತ್ಯದ. ಇವತ್ತು ಬೊಮ್ಮಾಯಿಯವರಾಗಿರ್ಬೋದು, ಬೊಮ್ಮಾಯಿಯವರಾದರೂ ಸಹಿತ ಯಡಿಯೂರಪ್ಪನವ್ರು ತಂದಂಥವರಾಗಿದ್ದಾರೆ. ಅವರು ಮೂಲತಃ ನಿಮ್ಗೆ ಗೊತ್ತ ಜನತಾ ದಳದಲ್ಲಿದ್ದಂಥವ್ರು. ಅದರ ಜೊತೆಗೆ ನಮ್ಮ ಯಾರು ಸದಾನಂದ ಗೌಡರು, ಅವರು ಕೇವಲ ದಕ್ಷಿಣ ಕರ್ನಾಟಕ ಸೀಮಿತ ಆದಂಥವರು, ಮಂಗಳೂರು ಏರಿಯಾದಲ್ಲ. ಅದು ಮೂಲತಃ ಪೂರ್ತಿ ಗೌಡರು ಅಲ್ಲ, ಒಂದು ಅವರಲ್ಲಿ ಬರ್ತಿದ್ದು ಸಣ್ಣ ಗೌಡರ ಸಮುದಾಯಕ್ಕೆ ಸೇರಿದಂಥವ್ರು. ಹೀಗೆ ಇನ್ನುಳಿದವರು ಯಾರಪ್ಪ ನಾಯಕರು ಉತ್ತರ ಕರ್ನಾಟಕದಲ್ಲಿ ಜಿಗ್ಜಿನ್ಗೆ ಅಂತಿದ್ದಾರೆ, ಅವರು ಇನ್ನೊಂದು ಪಕ್ಷದಿಂದ ಬಂದಂಥವ್ರು. ಇವ್ರು ಯಾರು ಒಂದು ಯಡಿಯೂರಪ್ಪನ ಮಟ್ಟಕ್ಕೆ ಬಂದಿರುವಂಥವ್ರಲ್ಲ. ನಿರಾಣಿ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಇನ್ನೊಬ್ಬರು ಹೆಸರಾಗಿರ್ಬೋದು. ಇವರು ಸಹಿತ ಯಡಿಯೂರಪ್ಪರ ಸಮೀಪಕ್ಕೆ ಬರಲಾರದಂಥ ಸ್ಥಿತಿಯಲ್ಲಿ ಇರುತ್ತಿರುವಂಥ ನಾಯಕರು. ಹೀಗಾಗಿ ಇವರನ್ನು ಎದುರಿಸೋರು ಯಾರು? ಮತ್ತು ನಿರ್ಧಾರದ ಬಗ್ಗೆ ಒಂದು ಮಾತು ಮಾತಾಡಬೇಕಾಗಿದೆ. ಈಗಾಗಲೇ ಉಚ್ಚಾಟನೆಗೊಂಡಿದ್ದಾರೆ ಅವರು. ಅವರನ್ನು ತರಬೇಕು ಅನ್ನೋದು ಭಿನ್ನ ಬಣದ ಒಂದು ಸ್ಪಷ್ಟ